ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्मनामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 5 ಜುಲೈ ಶ್ರೀ ಮಹಾರಾಜರ ಪ್ರವಚನ, ನಿಮ್ಮ ಸುಖ ದುಃಖಗಳನ್ನು ಶ್ರೀರಾಮನಿಗೆ ಹೇಳಿರಿ. ಮಹಾರಾಜರು ಇವತ್ತು ಏನು ಹೇಳ್ತಾರಪ್ಪ, ನಿಮ್ಮ ಸುಖ ದುಃಖಗಳನ್ನು, ಒಳ್ಳೆಯ ಘಟನೆ ಆಗಬಹುದು ಅಥವಾ ಒಂದು ಅಪ್ರಿಯ ಘಟನೆ ಆಗಬಹುದು, ಎಲ್ಲಿ ಮನಸ್ಸಿಗೆ ಒಂದು ಗೊಂದಲ ನಿರ್ಮಾಣ ಆಗ್ಬೋದು, ಕಿರಿಕಿರಿ ನಿರ್ಮಾಣ ಆಗ್ಬೋದು, ಅಥವಾ ಒಂದು ಒಳ್ಳೆಯದು ವಸ್ತು ಪ್ರಾಪ್ತಿಯಾಯಿತು, ವಿಷಯ ಪ್ರಾಪ್ತಿಯಾಯಿತು ಅಂತ ಸುಖದ ವಿಷಯ ಇರ್ಬೋದು, ಅದೆಲ್ಲವನ್ನು ರಾಮನಿಗೆ ಹೇಳಿರಿ. ನಾನು ಸಣ್ಣ ಹುಡುಗಿ ಇದ್ದಾಗ ನಮ್ಮ ತಾತನ ಮನೆಗೆ ಶಿವಮೊಗ್ಗ ಹತ್ರ ಲಕ್ವಳ್ಳಿ ಅಂತ ಒಂದು ಊರು, ಎಲ್ಲಿ ನಾನು ಹುಟ್ಟಿದ್ದು, ಅಲ್ಲಿ ಹೋದಾಗ ನಾನು ನೋಡ್ತಾ ಇದ್ದೆ, ಏನಪ್ಪ ನಮ್ಮ ತಾತ ಯಾವಾಗಲೂ ಹೊರಗಡೆ ಹೋಗಬೇಕಾದ್ರೆ ಆ ಭಗವಂತನ ಮುಂದೆ ಹೋಗಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಹೋಗ್ತಾಯಿದ್ರು. ಏನು ಪ್ರಾರ್ಥನೆ ಮಾಡ್ತಿದ್ರು ಗೊತ್ತಿರಲಿಲ್ಲ. ನಮ್ಮ ತಾಯಿನ ನೋಡ್ತಾ ಇದ್ದೆ, ಒಂದು ಯಾವುದಾದ್ರು ಒಂದು ವಸ್ತು ತಂದರೆ ಆ ವಸ್ತುನ ಒಂದು ಸಣ್ಣ ಪಾತ್ರೆ ಇರ್ಬೋದು, ಸೀರೆ ಇರ್ಬೋದು, ಒಂದು ಪೆನ್ಸಿಲೇ ಇರ್ಬೋದು, ಏನಾದ್ರು ಇರಬಹುದು, ಅದನ್ನು ಭಗವಂತನ ಮುಂದೆ ಇಡು ಅಂತ ಹೇಳ್ತೀರಿ. ಅವಾಗ ಭಗವಂತನ ಮುಂದಿಟ್ಟು ನಮಗೆ ಹೊಸ ಬಟ್ಟೆಗಳು ತಂದು ಕೊಟ್ಟಾಗ ಭಗವಂತನ ಮುಂದಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ನಮಗೆ ವಸ್ತ್ರವನ್ನು ಕೊಡ್ತಾಯಿದ್ರು. ಯಾಕೆಂದರೆ ಏನೇ ತಂದರೂ ಮೊದಲು ಆ ಭಗವಂತನಿಗೆ ಅರ್ಪಣೆ ಮಾಡಿ ಅವನಿಗೆ ಹೇಳಿ, ಅವನಿಗೆ ತೋರಿಸಿ ಫಸ್ಟು, ಅದನ್ನು ಆಮೇಲೆ ನಾವು ತೊಟ್ಕೊಂಡಿದ್ದೆ. ಆದರೆ ಇಟ್ ಈಸ್ ದ ಬ್ಲೆಸ್ಸಿಂಗ್ಸ್ ಬೈ ಭಗವಂತ. ಅಂದರೆ ಹಿರಿಯವನವನು, ಏನಪ್ಪ ಮನೆ ಯಜಮಾನ ಅವನು. ನಾವೇನು ಅಂದ್ಕೊಂಡ್ಬಿಡ್ತೀವಿ, ನಾವೇ ಮನೆ ಯಜಮಾನ್ರಿರ್ತೀವಿ. ಅದು ಹಿಂದಿನ ಕಾಲದ ಜನ ಏನು ಮಾಡ್ತಿದ್ರು ಅದೆಲ್ಲದಕ್ಕೂ ಸನಾತನ, ದಟ್ ಈಸ್ ಎಟರ್ನಲ್ ಪ್ರಿನ್ಸಿಪಲ್ಸ್ ದೇ ಫಾಲೋಡ್. ಹಾಗಂದರೆ ಪ್ರಶ್ನೆ ಕೇಳ್ಬೋದು, ಯಾಕೆ ಅವ್ರಿಗೆ ಹೋಗಿ ಹೇಳಬೇಕಪ್ಪ ಅಂದರೆ, ದ ಪ್ರಿನ್ಸಿಪಲ್ ಮೂಲತಃ ಪರಂಪಿತ ಪರಮಾತ್ಮನಿಗೆ ನಮ್ಮ ಜವಾಬ್ದಾರಿ ಉಂಟು. ಹಾಗಾಗಿ ನಾವು ಯಾವಾಗ ಹೋಗಿ ಹೇಳಿದ್ರೂ ಕೂಡ ನಾವು ಮೊದಲು ಅವರಿಗೆ ಹೇಳಿದಾಗ ಅದನ್ನು ಒಪ್ಪಿಸಿ ಮಾತನ್ನು, ಅಪ್ಪ ನಾನು ಮಾರ್ಕೆಟಿಗೆ ಹೋಗಿ ಬರ್ತಾಯಿದ್ದೀನಪ್ಪ ಅಂತ ಹೇಳಿ ನಮಸ್ಕಾರ ಮಾಡಿದಾಗ ನನ್ನ ಜವಾಬ್ದಾರಿ ನಿನಗೆ ಉಂಟು ಅಂತ ಮನೆ ಮುಖ್ಯಸ್ಥ ಹೇಗೆ ಮಕ್ಕಳು ತಂದೆ ತಾಯಿಗೆ ಅಮ್ಮ ನಾನು ಇಲ್ಲಿ ಹೋಗಿ ಬರ್ತೀನಿ ಆಟ ಆಡೋಕ್ಕೆ ಅಂತ ಹೇಳ್ತಾರೋ, ಹಾಗೆ ನಾವು ಕೂಡ ಆ ಭಗವಂತನಿಗೆ ಒಪ್ಪಿಸಿ ಹೋದಾಗ ಕೆಲಸದ ಜವಾಬ್ದಾರಿ ಭಗವಂತನ ಮೇಲೆ ಇರುತ್ತದೆ. ಭಗವಂತ ಅದನ್ನು ಸಂರಕ್ಷಿಸಿ ನಮ್ಮನ್ನು ನೋಡ್ಕೋತಾನೆ. ರಾಮನಿಗೆ ಹೇಳಿ ಯಾಕೆ ಹೇಳ್ತಾರೆ ಅಂದರೆ, ನೀವು ಜನಕ್ಕೆ ಹೇಳಿದ್ರೆ ಜನಕ್ಕೆ ಅದ್ರ ಬಗ್ಗೆ ಏನೂ ಇಲ್ಲ. ಈ ಜಗತ್ತು ಸ್ವಾರ್ಥದ ಮೇಲೆ ನಿಂತ ಮೇಲೆ ನನ್ನ ಸುಖ ದುಃಖಗಳನ್ನು ಬೇರೆಯವ್ರಿಗೆ ಹೇಳಿದ್ರೆ ಅದ್ರ ಬಗ್ಗೆ ಯಾರು ಹೋಗ್ಬಿಡ್ತಾರೆ, ಯಾರು ರೆಸ್ಪಾಂಡ್ ಮಾಡ್ತಾರೆ, ಯಾರು ಹೂ ಈಸ್ ಗೋಯಿಂಗ್ ಟು ಸಪೋರ್ಟ್ ಆರ್ ಹೆಲ್ಪ್ ಯು? ನೋ ಬಡಿ ಇನ್ ದಿಸ್ ವರ್ಲ್ಡ್. ಸೊ ನಮ್ಮ ಸುಖ ದುಃಖಗಳನ್ನು ಯಾರಿಗೆ ಹೇಳಬೇಕು? ಏನೇ ಸಮಸ್ಯೆ ಬಂದರೂ ಸಹ ಪರಮಾತ್ಮನಿಗೆ ಹೇಳಿ ಅವನಿಂದನೇ ಸೊಲ್ಯೂಷನ್ ತಗೊಂಡು ಅದರಲ್ಲಿ ನಮ್ಮ ಕಾರ್ಯವನ್ನು ಮುಂದೆ ವರೆಸಬೇಕು. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ನೀವೆಲ್ಲರೂ ಬಹಳ ಉತ್ತಮ ರೀತಿಯಿಂದ ಸೇವೆ ಮಾಡುತ್ತಾ ಇರುವಿರಿ ಎಂಬ ವಿಷಯದಲ್ಲಿ ಸಂಶಯವೇ ಇಲ್ಲ. ನೀವೆಲ್ಲರೂ ಅಂದರೆ ಗೋಂದಾವಲಿಗೆ ಬಂದಾಗ ಭಕ್ತರಿಗೆ ಹೇಳ್ತಿದ್ರು ಮಹಾರಾಜರು. ಇದೇ ರೀತಿ ನಿಮ್ಮ ಸೇವೆಯು ಅಖಂಡವಾಗಿ ನಡೆಯಲಿ, ಇದರಲ್ಲಿಯೇ ಕಲ್ಯಾಣವಿರುತ್ತದೆ, ಇದರಿಂದಲೇ ನಿಮ್ಮ ಉದ್ಧಾರವಾಗುತ್ತದೆ. ಯಾರಾದರೂ ನಿಮಗೆ ಇದರಲ್ಲಿ ಏನಿದೆ, ಅದರಲ್ಲಿ ಏನಿದೆ, ಇದರಿಂದ ಏನಾಗುತ್ತದೆ ಎಂದು ಅಂದರೆ ನೀವು ಆ ಕಡೆಗೆ ಗಮನ ಕೊಡಬೇಡಿರಿ. ನಾವು ಕರ್ಮ ಮಾರ್ಗದಲ್ಲಿ ಹೋಗ್ಬೋದು, ಭಕ್ತಿ ಮಾರ್ಗದಲ್ಲಿ ಹೋಗ್ಬೋದು, ಜ್ಞಾನ ಮಾರ್ಗದಲ್ಲಿ ಹೋಗ್ಬೋದು. ಜನ ಅಡ್ಥಳೆ ಹಾಕಲಿಕ್ಕೆ, ಅದ್ರಲ್ಲಿ ಕಲ್ಲು ಹಾಕಲಿಕ್ಕೆ, ವಿಘ್ನಗಳ ಹಾಕಲಿಕ್ಕೆ, ಇದೇನೇನು ಹೇಳ್ತಾರೆ, ಜ್ಞಾನ ಏನು ಅವಶ್ಯಕತೆ ಇಲ್ಲ, ಇದೇನು ಭಕ್ತಿ ಮಾಡ್ತಿರ್ತಾರೆ, ತಾಳ ಚಿಪ್ಪಳಿ ಹಿಡ್ಕೊಂಡು ಜಪಮಾಲ ಹಿಡ್ಕೊಂಡು ಓಡಾಡ್ತಿರ್ತಾರೆ, ಇದ್ರದ್ದು ಅವಶ್ಯಕತೆ ಇಲ್ಲ ಅಂತ ಜನ ನಮ್ಮನ್ನು ಹಿಡಿದು ಆ ಹಿಂದೆ ಪುಲ್ ಮಾಡೋದು ಪ್ರಯತ್ನ ಮಾಡಿದಾಗೂ ಕೂಡ ನೀವು ಅದರ ಕಡೆ ಗಮನ ಕೊಡಬೇಡಿರಿ ಅಂತ ಹೇಳ್ತಾರೆ. ಯಾಕೆಂದರೆ 99 ಜನ ಕುರಿ ಸಂತೆದಲ್ಲಿ ಹೋಗ್ತಿರ್ತಾನೆ, ಒಬ್ಬನೇ ಯಾರಾದರೂ ಟರ್ನ್ ಆದರೆ ಜನ ಹೆಂಗೆ ಒಪ್ಕೋತಾರೆ ಅದನ್ನು? ಆವಾಗ ಪ್ರಕೃತಿ ಮಾಯಾ ತನ್ನ ಆಟ ಆಡಬೇಕಲ್ವಾ, ನಮ್ಮನ್ನು ಹಿಂದೆ ಎಳಿತಾಳಕ್ಕೆ, ಹೆಂಗೆ ಮುಂದೆ ಹೋಗ್ತೀಯ ನೋಡ್ತೀನಿ ನಾನು ಅಂತ. ಅದಕ್ಕೆ ನಾವು ಅದರ ಕಡೆ ಗಮನ ಕೊಡದಲ್ಲೇ ಭಗವತ್ ಪ್ರಾಪ್ತಿಯ ನಮ್ಮ ಲಕ್ಷ್ಯವನ್ನು ಇಟ್ಕೊಂಡು ನಮ್ಮ ಪ್ರಾಪಂಚಿಕ ಹಾಗೂ ಪಾರಮಾರ್ಥಿಕ ಸಾಧನೆಯಲ್ಲಿ ಪ್ರಪಂಚ ಮಾಡೋದು ಒಂದು ಸಾಧನೆಯೇ. ಪ್ರಪಂಚ ಮಾಡೋದು ಒಂದು ಮೆಡಿಟೇಷನ್ನು. ದ ವೇ ಹೌ ಯು ಕಂಡಕ್ಟ್ ಯುವರ್ ಸೆಲ್ಫ್, ಹೌ ಯು ಟಾಕ್, ಹೌ ಯು ಸಿಟ್, ಹೌ ಯು ವಾಕ್, ಹೌ ಯು ಗೋ, ಹೌ ಕಾನ್ಫಿಡೆಂಟ್ಲಿ ಯು ಎಕ್ಸೆಲ್ ದಟ್ ವರ್ಕ್, ಹೌ ಯು ಪುಟ್ ಎ ಹಾರ್ಟ್ ಆ್ಯಂಡ್ ಸೋಲ್, ಎವ್ರಿಥಿಂಗ್ ಬಿಕಮ್ಸ್ ಮೆಡಿಟೇಷನ್. ಮೆಡಿಟೇಷನ್ ಈಸ್ ನಾಟ್ ಓನ್ಲಿ ಸಿಟ್ಟಿಂಗ್ ಫಾರ್ 20 minutes 30 minutes ಕಣ್ಣು ಮುಚ್ಕೊಂಡು ಕೂತ್ಕೊಂಡೆ. ಕಣ್ಣು ಬಿಟ್ಟ ಮೇಲೆ ಏನು ಮತ್ತೆ ಅದೇ ಜಗತ್ತು, ಅದೇ ಮನೆ, ಅದೇ ಜನ. ಯು ಹ್ಯಾವ್ ಟು ಸಿ ದಮ್ ಬ್ಯಾಕ್ ಅಗೇನ್. ಸೊ ದ ಮೆಕ್ಯಾನಿಸಮ್ ಈಸ್ ಇನ್ನರ್ ಸೈಲೆನ್ಸ್ ಮಾಡೋದು ಪ್ರಯತ್ನ ಮೆಡಿಟೇಷನ್ ಮುಖೇನ. ಅಂದರೆ ವಾಟ್ ಎವರ್ ವರ್ಕ್ ಯು ಆರ್ ಡೂಯಿಂಗ್ ಇನ್ ದ ವರ್ಲ್ಡ್,
ಯು ಶುಡ್ ಬಿ ಹಿಯರ್ ಅಟ್ ಇಕ್ವಾನಿಮಿಟಿ. ಏನೇ ಬಂದರೂ ಸಹ ರೆಸೇಲಿಯನ್ಸಿಂದ ಅಂದರೆ ಎದ್ದು ಧೈರ್ಯದಿಂದ ಎದುರಿಸುವ ಶಕ್ತಿ ಆ ಪರಮಾತ್ಮ ನಮಗೆ ಕೊಡುತ್ತಾನೆ. ಇಡೀ ಬ್ರಹ್ಮಾಂಡ ನಮಗೆ ಯೂನಿವರ್ಸ್ ಮೆಸೇಜಸ್ ಕಳಿಸ್ತಾ ಇರುತ್ತೆ. ಎಲ್ಲಿ ಯಾರ ಮುಖೇನ ಯಾವಾಗ ವಿ ಡೋಂಟ್ ನೋ. ಈವನ್ ಮೂವೀಸ್ ಆರ್ ದ ಯೂನಿವರ್ಸಲ್ ಮೆಸೇಜಸ್ ವಿ ಹ್ಯಾವ್ ಟು ಡಿಕೋಡ್. ಮೂವಿಗೆ ಹೋಗಿದ್ದು ಫನ್ ಮಾಡೋಕ್ಕಲ್ಲ, ಫ್ಯಾಮಿಲಿ ಟೈಮ್, ಬಟ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಮೈ ಓನ್ ಥಿಂಗ್ಸ್. ಸಾಧನೆಯಲ್ಲಿ ಮೆಸೇಜಸ್ನ ಪರಮಾತ್ಮ ಎಲ್ಲಿಂದ ಬೇಕಾದ್ರೂ ಬ್ರಹ್ಮಾಂಡದಲ್ಲಿ ಕಳಿಸ್ಬೋದು. ಇವತ್ತಿನ ಮೂವಿ ಆಲ್ಫಾದಲ್ಲಿ ನೋಡಿದ್ದೇನಪ್ಪ ಅಂದರೆ, ಒಂದು ಧೈರ್ಯ ಇರಬೇಕು, ನಮ್ಮ ಲಕ್ಷ್ಯದ ಮೇಲೆ ಫೋಕಸ್ ಯಾವಾಗಲೂ ಇರಬೇಕು, ನಮ್ಮ ಲಕ್ಷ್ಯದಲ್ಲಿ ನಾವು ವೀಕ್ ಆಗಬಾರ್ದು. ಇಲ್ಲಿ ನಮ್ಮ ಲಕ್ಷ್ಯ ಏನಿದೆ, ಪರಮಾತ್ಮನ ಪ್ರಾಪ್ತಿ. ಅಲ್ಲಿ ಹಲವಾರು ಪ್ರಾಪಂಚಿಕ ವಿಘ್ನಗಳು ಬಂದು ನಮ್ಮನ್ನು ಬೀಳ್ಸೋಕ್ಕೆ ಪ್ರಯತ್ನ ಮಾಡುತ್ತದೆ, ಬಟ್ ಯು ಶುಡ್ ಫೈಟ್ ಬ್ಯಾಕ್ ಆ್ಯಂಡ್ ಕಮ್ ಬ್ಯಾಕ್. ದಿಸ್ ಇಸ್ ವಾಟ್ ಐ ಲರ್ನ್ ಫ್ರಮ್ ದಟ್ ಮೂವಿ ಆಲ್ಫಾ. ತುಂಬ ಚೆನ್ನಾಗಿದೆ, ಹೋಗಿ ನೋಡ್ಕೊಂಬನ್ನಿ. ಏನು ಮೂವಿ ಪ್ರಮೋಷನ್ ಮಾಡ್ತಿದ್ದಾರೆ ಅಂದರೆ ಮೂವಿ ಪ್ರಮೋಷನ್ ಮಾಡ್ತಿಲ್ಲ, ನಮ್ಮನ್ನು ನಾವು ಮೋಟಿವೇಟು ಕ್ಷಣ ಕ್ಷಣಕ್ಕೂ ನಾವು ನಮ್ಮ ಲಕ್ಷ್ಯದ ಕಡೆಗೆ ಹೋಗ್ತಾ ಇರುವಾಗ ಇಂಥದ್ದೆಲ್ಲ ನಮಗೆ ಇನ್ಸ್ಪೈರಿಂಗ್ ಸ್ಟೋರೀಸ್ ಆಗ್ತದೆ ಇನ್ ಅವರ್ ಲೈಫ್. ವೆನ್ ಯು ಬಿಕಮ್ ಓಪನ್ ಟು ದ ಯೂನಿವರ್ಸ್, your receiving power will be much more, and the universe will send messages from anybody, anywhere, anything, any situation, any movie, any punchline, everything will change your life. That's for guaranteed, for sure. ಅದಕ್ಕೆ ಅದರಲ್ಲಿ ಕಲ್ತಿದ್ದೇನಪ್ಪ ಅಂದರೆ, ಜಿದ್ದಿ ಲಡ್ಕಿಯಾँ दुनिया बदल देती हैं. ज़िद किसी दूसरे को हराना नहीं है, किसी दूसरे के ऊपर जलन कुढ़न नहीं करना है, क्योंकि हर किसी को अपना प्रारब्ध खुद को ही भोगना है. ज़िद क्या है, मैं अपने आप से इसी ज़िंदगी में, इसी जन्म में अपने आप से मिलूँगी. आई विल मीट माई सेल्फ विथ माई सेल्फ, दैट हू ಆ್ಯಮ್ ಐ. ಆ ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಳೋದು ಇದೇ ಜನ್ಮದಲ್ಲಿ ನಾನು ಮೀಟ್ ಮಾಡ್ತೀನಿ ನಾನು ಅನ್ನೋದನ್ನು ज़िद्दी लड़कियाँ दुनिया बदलती है. दूसरों की दुनिया नहीं, अपनी खुद की दुनिया. मैं कौन हूँ, मैं क्यों सफ़र कर रही हूँ और इसको बदलने का तरीका क्या है, ಅದನ್ನೇ ಮಹಾರಾಜರು ಹೇಳ್ತಾ ಇರೋದು ಪ್ರವಚನದ ಮುಖೇನ. ಭಗವಂತನ ಸೇವೆಯು ಬೆಳೆದಷ್ಟು ಕಡಿಮೆಯೇ. ಯಾಕಪ್ಪ, ಅವನು ಬಹಳ ದೊಡ್ಡವನಾಗಿರುತ್ತಾನೆ, ಅಮರ್ಯಾದನಾಗಿರುತ್ತಾನೆ. ಅವನನ್ನು ನೋಡುವುದಕ್ಕಾಗಿ ಅಷ್ಟೇ ದೊಡ್ಡ ಸೇವೆಯನ್ನು ಮಾಡಬೇಕು. ಈಗ ಅವನು ಹೆಂಗಿದ್ದಾನೆ, ಅಮರ್ಯಾದ, ಇನ್ಫೈನೈಟ್ ಇದ್ಮೇಲೆ ಇನ್ಫೈನೈಟಿಗೆ ಇಷ್ಟೇ ಸೇವೆ ಮಾಡಿದ್ರೆ ಹೆಂಗೆ ನಡೀತದೆ? ಒಂದು ಪ್ರಸಾದ ಮಾಡಿದ್ನೆ, ಒಂದು 4 ಭಜನೆ ಹೇಳಿದ್ನೆ, ಒಂದು 20 ನಿಮಿಷ ಮೆಡಿಟೇಷನ್ ಮಾಡಿದ್ನೆ, ಅಷ್ಟೇ ಕೆಲಸದಲ್ಲಿ ಸಿಕ್ಬಿಡ್ತಾನೆ ಅವನು. ಅವನನ್ನು ನೋಡಬೇಕಾದ್ರೆ ಅಷ್ಟೇ ದೊಡ್ಡ ಸೇವೆ ಮಾಡಬೇಕಾಗುತ್ತೆ. ವಿತ್ ಆಲ್ ದ ವೇಸ್, ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, 3 ಮಾರ್ಗದ ಮುಖೇನ ನಾನು ಸೇವೆ ಮಾಡುತ್ತಾ ನಿರತವಾಗಿಯೂ ಹೆಂಗೆ ಹೆಂಗೆ ಮಾಡಬೇಕು, ಕ್ಷಣ ಕ್ಷಣಕ್ಕೂ ಸೇವಾ ಮಾಡಬೇಕು. ಅಂದರೆ ಏನಪ್ಪ, ಯು ಶುಡ್ ರಿಮೆಂಬರ್ ಬ್ಯಾಕ್ ಟು ದ ಸೋರ್ಸ್. ಹೂ ಆ್ಯಮ್ ಐ. ನಾನು ಈ ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಇಲ್ಲಿ ಬಂದಿರೋದು ಒಂದೇ ಒಂದು ಉದ್ದೇಶ, ಆ ಭಗವಂತನ ಪ್ರಾಪ್ತಿ. ದಿಸ್ ಶುಡ್ ಬಿ ಆಲ್ವೇಸ್ ಫಿಟೆಡ್ ಇನ್ ಯುವರ್ ಮೈಂಡ್ ಆ್ಯಂಡ್ ಡೂ ದ ವರ್ಕ್ ಆಫ್ ದ ಪ್ರಪಂಚ. ಅರಿವಿನಲ್ಲಿ ಇಟ್ಕೊಂಡು ಪ್ರಪಂಚನ, ಇದನ್ನು ಅರಿವಲ್ಲಿ ಇಟ್ಕೊ, ಆಮೇಲೆ ಪ್ರಪಂಚವನ್ನು ಮಾಡು. ಅವನನ್ನು ನೋಡಬೇಕಾಗುವುದಕ್ಕಾಗಿ ನಮಗೆ ಅಷ್ಟೇ ದೊಡ್ಡ ಶಕ್ತಿಯೂ ಬೇಕಾಗುತ್ತದೆ. ಅಷ್ಟೇ ದೊಡ್ಡ ಶಕ್ತಿ ಎಲ್ಲಿ ಸಿಗತ್ತೆ ನಮಗೆ? ಸಾಧನೆಯ ಮುಖೇನ. ಆ ಸಾಧನೆ ಯಾರು ಕೊಡ್ತಾರೆ? ಸದ್ಗುರು ಮುಖೇನ. ಅಂದರೆ ಆ ದೊಡ್ಡ ಶಕ್ತಿ ನಮ್ಮಲ್ಲಿ ಪ್ರದಾನ ಮಾಡುವವನು ಯಾರಿರ್ತಾನಪ್ಪ? ಸದ್ಗುರುನಾಥ. ಶ್ರೀಕೃಷ್ಣನು ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ತನ್ನ ದರ್ಶನ ಮಾಡಿಸಿದನು. ಅಂಥ ದಿವ್ಯ ದೃಷ್ಟಿಯು ನಮ್ಮ ಹತ್ತಿರ ಇರುವುದಿಲ್ಲ, ಆದರೆ ಅದನ್ನು ಸಂಪಾದಿಸುವ ಶಕ್ತಿಯು ನಮ್ಮ ಹತ್ತಿರ ಇರುತ್ತದೆ. ಇದನ್ನೇ ಅವ್ರು ತೋರಿಸಿದ್ದೀವತ್ತದರಲ್ಲಿ. ಏನು? ಆ ಶಕ್ತಿ ನಮ್ಮ ಹತ್ರ ಉಂಟು. ಯಾವ ಶಕ್ತಿಯಿಂದ ನಾವು ಭಗವಂತನನ್ನು ನೋಡಬಹುದೋ, ದಟ್ ಮೈಂಡ್ ಇಟ್ ಸೆಲ್ಫ್ ಇಸ್ ದ ಶಕ್ತಿ. ಮನಸ್ಸು ದಿವ್ಯವಾದ ವಿಭೂತಿ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ. ಯಾಕೆ? ಇದೇ ಮನಸ್ಸು ನಿನಗೆ ಪ್ರಪಂಚದಲ್ಲಿ ಹೇಳ್ಕೊಂಡು ಹೋಗುತ್ತೆ, ಆ್ಯಂಡ್ ಇದೇ ಮನಸ್ಸು ನಿನಗೆ ಭಗವಂತನ ದರ್ಶನವನ್ನು ಮಾಡಿಸಿಕೊಡುತ್ತದೆ. ಭಕ್ತಿಯ ಪ್ರಗತಿಯೇ ನಿಜವಾದ ಶಕ್ತಿಯಾಗಿರುತ್ತದೆ. ಭಕ್ತಿಯ ಪ್ರಗತಿಯೇ ನಿಜವಾದ ಶಕ್ತಿಯಾಗಿರುತ್ತದೆ, ಹಾಗೂ ಅದಕ್ಕಾಗಿ ಅಖಂಡ ನಾಮಸ್ಮರಣೆಯೇ ನಿಜವಾದ ಸಾಧನೆಯಾಗಿರುತ್ತದೆ. ಭಕ್ತಿಯೇ ಶಕ್ತಿ ನಿಜವಾದದ್ದು. ಭಕ್ತಿ ಮೀನ್ಸ್ ಯುವರ್ ಇಮೋಷನ್ಸ್ ಆ್ಯಂಡ್ ಭಾವನಾ, ದ ವೇ ಯು ಪುಟ್ ಇಟ್ ಹಾರ್ಟ್ ಆ್ಯಂಡ್ ಸೋಲ್ ಇನ್ ದ ವರ್ಕ್ ಯು ಡೂ. ಭಗವಂತನ ಪ್ರಾಪ್ತಿಗಾಗಿ ನಾವೇನು ಮಾಡ್ತೀವೋ ಅದೇ ಶಕ್ತಿ ಕೆಲಸ ಮಾಡುತ್ತದೆ. ಅಖಂಡ ನಾಮಸ್ಮರಣೆ ನಿಜವಾದ ಸಾಧನೆ ಆಗಿರುತ್ತದೆ. ಅನ್ಇಂಟರಪ್ಟೆಡ್ ಫ್ಲೋ ಆಫ್ ಅ ಸ್ಮರಣೆ ಆಫ್ ಪರಮಾತ್ಮ ಹಿಯರ್ ಆ್ಯಂಡ್ ವಿತ್ ದ ಬಾಡಿ ಯು ಹ್ಯಾವ್ ಟು ಡೂ ದ ಆ್ಯಕ್ಷನ್ಸ್ ಆಫ್ ದ ವರ್ಲ್ಡ್. ಅಷ್ಟೇ.
ಶ್ರೀರಾಮಚಂದ್ರನು ನಮ್ಮ ಮನೆಯಲ್ಲಿರುವ ಒಬ್ಬನೆಂದು ವಿಶ್ವಾಸ ತಾಳಿರಿ. ನೀವು ಅವನಿಗೆ ನಿಮ್ಮ ಸುಖ ದುಃಖಗಳನ್ನು ಹೇಳಿರಿ. ದಿನದಲ್ಲಿ ಒಮ್ಮೆಯಾದರೂ ಶ್ರೀರಾಮನ ಮುಂದೆ ನಿಂತು ಅವನಿಗೆ ಅನನ್ಯ ಭಾವದಿಂದ ಶರಣು ಹೋಗಿರಿ. ಅಂದರೆ ನಿಮ್ಮ ಸಮಯವು ಆನಂದದಲ್ಲಿ ಕಳೆಯುತ್ತದೆ ಹಾಗೂ ದುಃಖವು ದೂರವಾಗುತ್ತದೆ. ನಮ್ಮ ಜ್ಞಾನ, ಶಕ್ತಿ, ವೈಭವ, ಅಧಿಕಾರ ಎಲ್ಲವೂ ಅವನ ಮುಂದೆ ನಗಣ್ಯ. ನಮ್ಮ ಜ್ಞಾನ ಅಂದರೆ ಈ ಲೌಕಿಕ ಜ್ಞಾನ, ಹೊರಗಡೆಯಿಂದ ಎಕ್ವೈರ್ಡ್ ಮಾಡಿರೋ ಜ್ಞಾನ ಏನಿದೆಯೋ ಇದು ವೈಭವ, ಮತ್ತು ಏನು ಹೇಳ್ತಾರೆ ಮಹಾರಾಜರು, ಅಧಿಕಾರ, ಇವೆಲ್ಲ ಏನಿದೆಯೋ ಅವನ ಮುಂದೆ ನಗಣ್ಯ. ಮೀನ್ಸ್ ಇಟ್ ಈಸ್ ನಾಟ್ ಕೌಂಟೇಬಲ್, ಇಟ್ ಈಸ್ ವೆರಿ ನೆಗ್ಲಿಜಿಬಲ್ ಹೇಳ್ತಾರೆ. ನಾವು ಇದೇನೇ ಎಕ್ವೈರ್ ಮಾಡ್ಕೊಂಡಿದ್ದೀವಿ, ದೊಡ್ಡದು ಅಂದ್ಕೊಂಡ್ಬಿಟ್ಟಿದ್ದೀವಿ. ನಾವು CA ಇದ್ದೀವಿ, ಡಾಕ್ಟ್ರ್ ಇದ್ದೀವಿ, ಇದ್ದಿದ್ದೀವಿ, ಅಚೀವ್ಮೆಂಟ್ ಇದೆ, ಬಂಗ್ಲೋ ಇದೆ, ಸ್ಟ್ಯಾಟಸ್ಕೋ, ಮಂತಂದವ್ರು, ಇವೆಲ್ಲ ಸುಳ್ಳು. ಇವೆಲ್ಲ ಅವನ ಮುಂದೆ ನಗಣ್ಯ ಅಂತ ಹೇಳ್ತಾರೆ. ಭಗವಂತನ ಮುಂದೆ, ಪರಮಾತ್ಮನ ಮುಂದೆ, ಸದ್ಗುರುನಾಥನ ಮುಂದೆ ಎವ್ರಿಥಿಂಗ್ ಬಿಕಮ್ಸ್ ನೆಗ್ಲಿಜಿಬಲ್. ಶಂಕರ್ಲಿಂಗ ಭಗವಾನರು 3ನೇ 4ನೇ ಕ್ಲಾಸ್ ಓದೋರು, ಇಡೀ ಜಗತ್ತು ಅವ್ರಿಗೆ ಪಾದಕ್ಕೆ ಬೀಳ್ತಾ ಇತ್ತು. ಮಹಾರಾಜರು 3ನೇ 4ನೇ ಕ್ಲಾಸ್ ಅವರು, ವಕೀಲರು, ದೊಡ್ಡ ದೊಡ್ಡ ಡಾಕ್ಟ್ರು, ತಾರ್ಕಿಕರು, ವಿದ್ವಾನ್ ಪಂಡಿತರು ಮಹಾರಾಜರಿಗೆ ನತಮಸ್ತಕ ಆಗ್ತವೆ. ಅಂದರೆ ಏನಪ್ಪ, ಇದು ಲೌಕಿಕ ಜ್ಞಾನ ಕೆಲಸಕ್ಕೆ ಬರುತ್ತಾ ಪರಮಾರ್ಥದಲ್ಲಿ? ನೋ ವೇಸ್. ನಥಿಂಗ್ ಈಸ್ ಗೋಯಿಂಗ್ ಟು ಕಮ್ ಟು ಹೆಲ್ಪ್ ಅಸ್ ವಿತ್ ಆಲ್ ದಿಸ್ ಆ್ಯಟಿಟ್ಯೂಡ್. ಆದ್ದರಿಂದ ಇವೆಲ್ಲವನ್ನು ಮರೆತು ಅವನಿಗೆ ಶರಣು ಹೋಗಿರಿ, ಅವನ ಹತ್ತಿರ ಪ್ರೇಮವನ್ನು ಕೇಳಿರಿ. ದೇವ, ನಾವು ಕೇವಲ ನಿನ್ನ ಸ್ಥೂಲ ರೂಪದ ದರ್ಶನ ತೆಗೆದುಕೊಳ್ಳುತ್ತೇವೆ, ನಮಗೆ ನಿನ್ನ ನಿಜವಾದ ದರ್ಶನ ಮಾಡಿಸು. ಕೋಟ್ ಆ್ಯಂಡ್ ಕೋಟ್. ಏನು ಕೇಳ್ತಿದ್ದಾರೆ ಮಹಾರಾಜರು ನೋಡಿ. ಸಗುಣದಿಂದ ನಮಗೆ ನಿರ್ಗುಣ ನಿರಾಕಾರ ಅವಸ್ಥೆಗೆ ಕರ್ಕೊಂಡೋಗುವ ಪ್ರಯತ್ನವನ್ನು ಮಹಾರಾಜರು ಮಾಡುತ್ತಾ ಇದ್ದಾರೆ. ಹಾಗಾಗಿ ಶಬ್ದವನ್ನು ಕೇಳಿಸ್ಕೊಳ್ಳುವಾಗ ನಮ್ಮ ಗಮನ ಒಳಗೆ ಹೋಗಬೇಕೇ ವಿನಾ ಶಬ್ದದಲ್ಲಿ ಸಿಕ್ಕಾಕೋಬಾರ್ದು. ದೇವ, ನಾವು ಕೇವಲ ನಿನ್ನ ಸ್ಥೂಲ ರೂಪದ ದರ್ಶನ ತೆಗೆದುಕೊಳ್ಳುತ್ತೇವೆ. ಸ್ಥೂಲ ರೂಪ ಅಂದರೆ ಒಂದು ಫೋಟೋ ಇರಬಹುದು, ಒಂದು ಮೂರ್ತಿ ಇರಬಹುದು. ಅದನ್ನು ನೋಡಿದಾಗ ಸ್ಥೂಲ ರೂಪದ ದರ್ಶನ ಮಾಡ್ತಿದ್ದೀವಿ. ಆದರೆ ನಮಗೆ ನಿನ್ನ ನಿಜವಾದ ದರ್ಶನ ಮಾಡಿಸು. ನಿಜವಾದ ದರ್ಶನ ಎಲ್ಲಾಗತ್ತಪ್ಪ? ಇದರ अंदर हो जाएगा. अंदर बैठा राम का दर्शन कराओ करके महाराज जी प्रार्थना कर रहे हैं. ಅದಕ್ಕೆ ಒಂದೇ ಒಂದು ಉಪಾಯ ಏನಪ್ಪ? ನಾಮಸ್ಮರಣೆ. ಅದಕ್ಕೆ ಭಜನೆದಲ್ಲಿ ಹೇಳ್ತಾರೆ, ಧೋನಾಥ ಮನ ಭೂಲ್ ಗಯಾ ತೂ, ಧೋತಾ ರಹಾ ತನ್ ಮಲ್ ಮಲ್ ಕೆ, घर का ईश्वर भूल गया तू, तीर्थ करता ಚಲ್ ಚಲ್ ಕೆ. ಅನೂಪ್ ಜಲೂಟಾಜಿ ಇದು ಭಾಳ ಸುಂದರವಾದ ಭಜನೆ ಇದೆ. ಧೋನಾಥ ಮನ ಭೂಲ್ ಗಯಾತು. ಈತನನ್ನು ಹಿಡ್ಕೊಂಡು ಫಿಯಾಮೆ ಡಿವಿಲ್ಸು ಮೈಸೂರು ಸ್ಯಾಂಡಲ್ ಹಾಕೊಂಡು ತೊಳಿತಿದ್ದೀವಿ. इसको अंदर से धोएगा तो अंदर बैठा हुआ दिखेगा. तब हमको वो अंदर से धोने के लिए नामस्मरण का साबुन घिस घिस के लगाना पड़ेगा. अंदर जो मालिन्य भरा पड़ा है उसको साफ करने के लिए नामस्मरण. ನಾವು ಅವಗುಣ ಸಂಪನ್ನರಾಗಿರುತ್ತೇವೆ. ನಾವು ಅವಗುಣ ಸಂಪನ್ನರಾಗಿರುತ್ತೇವೆ. ನಿನ್ನ ದರ್ಶನವಾಗಲು ಬೇಕಾಗುವಷ್ಟು ಸೇವೆ ನಮ್ಮ ಹತ್ತಿರ ಇರುವುದಿಲ್ಲ. ಮಹಾರಾಜ್ ಹೇಳ್ತಾರೆ, ಅವಗುಣ ಸಂಪನ್ನರಾಗಿದ್ದೇವೆ. ಇದೇನು 4 ಪ್ರವಚನ ಹೇಳಿಬಿಟ್ಟೆ, 4 ರೆಕಾರ್ಡಿಂಗ್ ಮಾಡಿಬಿಟ್ಟೆ. ಸೊ ನಾನು गुण की खानी हूँ, मैं खान हूँ गुण की खानी, ऐसा नहीं होता है. हमारे ये सब क्यों करवा रहे हैं महाराज? ताकि हमारे अंदर जो अवगुण है उन सब का ನಾಶ हो जाए. ಎಕ್ಸಾಸ್ಟ್ ಆಗಲಿ, ಅದು ಸುಟ್ಟು ಹೋಗಲಿ, ಭಸ್ಮೀಭೂತ ಆಗಲಿ, ಅದಕ್ಕೆ ಇವನ್ನೆಲ್ಲ ಮಾಡಿಸ್ತಾ ಇರೋದು. 4 ಪ್ರವಚನ ಮಾಡೋದು ಕೂಡಲೇ ನಂದೆಲ್ಲ ಗುಣವಾನ್ ಆಗಿಬಿಟ್ಟಿದ್ದೀನಿ ಅಂತಲ್ಲ. ಪ್ರತಿ ದಿನವೂ ಪ್ರತಿ ಕ್ಷಣವೂ ನಮ್ಮಲ್ಲಿ ಅವಗುಣಗಳು ಉಚ್ಚಾಟನೆ ಮಾಡಲಿಕ್ಕೆ ಇವುಗಳೆಲ್ಲ ಕೆಲಸಗಳನ್ನು ಅವರು ಮಾಡಿಸ್ತಾ ಇರುತ್ತಾರೆ. ಆದರೆ ನೀನು ನಮ್ಮನ್ನು ಕ್ಷಮಿಸು. ಕೇಳಬೇಕು, ಅವನನ್ನು ಪ್ರಾರ್ಥನೆ ಮಾಡಬೇಕಪ್ಪ. ಪಶ್ಚಾತ್ತಾಪ ಭಾವನೆಯಿಂದ ಕ್ಷಮಿಸಪ್ಪ ನನ್ನನ್ನು. ಹೇ ರಾಮ, ಎಷ್ಟು ಸಂಕಟಗಳು ಬರಲಿ, ನಾವು ನಮ್ಮ ಪ್ರಾರಬ್ಧ ಭೋಗಗಳನ್ನು ನಿನ್ನ ನಾಮದಲ್ಲಿ ಆನಂದದಿಂದ ಅನುಭವಿಸುತ್ತೇವೆ. ಬರುವುದೆಲ್ಲವೂ ಬರಲಿ, ನಮ್ಮ ಸಮಾಧಾನವು ಸ್ಥಿರವಾಗಿ ಉಳಿದು ನಮಗೆ ನಿನ್ನ ನಾಮದಲ್ಲಿ ಪ್ರೇಮ ಬರುವಂತೆ ಕೃಪೆ ಮಾಡು ಎಂದು
ಪ್ರಾರ್ಥಿಸಬೇಕು. ನಿಜವಾಗಿಯೂ ಭಗವಂತನು ಭಕ್ತನ ಮನಸ್ಸನ್ನೂ ನೋಡುತ್ತಾನೆ, ಅವನ ಭಾವ ನೋಡುತ್ತಾನೆ. ಕೋಟ್ ಆ್ಯಂಡ್ ಕೋಟ್ ಏನನ್ನು ನೋಡ್ತಾನೆ? ನಮ್ಮ ಮನಸ್ಸನ್ನು ನೋಡ್ತಾನೆ. ಬಾಹ್ಯವಾಗಿ ನಾವು ಕೊಟ್ಟಿರೋದು ವಸ್ತ್ರ ಕೊಟ್ವಿ, ಆ ದೊಡ್ಡ ಹಾರ ಕೊಟ್ವಿ, ಹೂ ಕೊಟ್ವಿ, ಬಂಗಾರದ ನಾಣ್ಯ ಹಾಕಿದ್ವಿ, ಮುಕುಟ ಹಾಕಿದ್ವಿ, ಇದೆಲ್ಲ ಅವನಿಗೆ ಬೇಕಾಗಿಲ್ಲ. ಅವನಂತ ನಂದೇ ವಸ್ತು ಕೊಟ್ಬಿಟ್ಟು ನನಗೆ ನೀವೇನು ಹ್ಯಾಯ್ ಮರೆಸ್ತೀವ, ನೀವು ನನ್ನ ಇದು ಮಾಡ್ತೀರಾ, ಓಹೋ ಭಗವಂತ ನಮ್ಮಿಂದ ಖುಷಿ ಆಗಿಬಿಡ್ತಾನೆ. ನಂದೇ ವಸ್ತು ಅವೆಲ್ಲ, ನಾನೇ ಪ್ರದಾನ ಮಾಡಿರೋದು ನಿಮಗೆ, ನಾನೇ ಬುದ್ಧಿ ಕೊಟ್ಟಿರೋದಕ್ಕೆ ಅದನ್ನೆಲ್ಲ ದುಡ್ದಿದ್ದೀರಿ. ನನಗೇನು ಬೇಕು? ನಿಮ್ಮ ಮನಸ್ಸು, ಅವನ ಭಾವ ನೋಡುತ್ತಾನೆ. ನಮ್ಮಲ್ಲಿರುವ ಭಾವನೆಗಳು, ಫೀಲಿಂಗ್ಸ್ ಫಾರ್ ಭಗವಂತ, ಇಸ್ ಇಟ್ ಸ್ಕ್ಯಾಟರ್ಡ್ ಇನ್ 1000 ಪ್ಲೇಸಸ್ ಆ್ಯಂಡ್ ದೆನ್ ಗೋಯಿಂಗ್ ಟು ದ ಟೆಂಪಲ್ ಟು ಬೌ ಡೌನ್, ಆರ್ ಓನ್ಲಿ ಒನ್ ಫೋಕಸ್? ಭಗವಂತ ನಿನ್ನ ಬಿಟ್ಟು ನನಗೆ ಯಾರೂ ಬೇಕಾಗಿಲ್ವೋ ಅನ್ನೋ ಭಾವನೆಯಲ್ಲಿ ಬರ್ತೀವೋ ಅನ್ನೋದು ನೋಡ್ತಾನೆ. ಅದಕ್ಕೆ ಬ್ರಹ್ಮಾನಂದ ಮಹಾರಾಜರು ಮೋಕ್ಷ ಪ್ರಾಪ್ತಿಯ ಗುಟ್ಟಿನಲ್ಲಿ ಹೇಳ್ತಾರೆ, ಅಹೇತುಕ ಅವ್ಯಭಿಚಾರಿ ಭಕ್ತಿ ಮಾಡಿರಿ. ಅಹೇತುಕ ಮೀನ್ಸ್ ನೋ ಇಂಟೆನ್ಷನ್ಸ್ ಟು ಲವ್ ಗಾಡ್. ಆ್ಯಂಡ್ ಸೆಕೆಂಡ್ ಈಸ್ ಅವ್ಯಭಿಚಾರಿ. ಥೌಸಂಡ್ಸ್ ಆಫ್ ಪೀಪಲ್ನ ತಲೆ ಒಳಗೆ ಇಟ್ಕೊಂಡ್ಬಿಟ್ಟು ನಾನು ಭಗವಂತನ ಭಜನೆ ಮಾಡ್ತೀನಿ, ಕುಣಿತೀನಿ, ನಾನು ಇದು ಮಾಡ್ತೀನಿ, ತಾಳ ಹಾಕ್ತೀನಿ, ನಾಮಸ್ಮರಣೆ ಮಾಡ್ತೀನಿ ಅಂದರೆ ಹಂಗೆ ಮಾಡಬಾರ್ದು. ಅವನು ಭಕ್ತನ ಹತ್ತಿರವೇ ಇರುತ್ತಾನೆ. ಯಾರು ಶ್ರದ್ಧೆಯಿಂದ ಭಗವಂತನ ಚಿಂತನೆ ಮಾಡುತ್ತಾರೋ ಅವರಿಗೆ ಪರಮೇಶ್ವರನು ತನ್ನ ಹತ್ತಿರವಿದ್ದು ತನಗೆ ಸಹಾಯ ಮಾಡಲು ಸಿದ್ಧನಿರುತ್ತಾನೆ ಎಂಬ ವಿಶ್ವಾಸವೆನಿಸುತ್ತದೆ. ನಮಗೆ 2 ಮಾರ್ಗಗಳು ಇರುತ್ತವೆ. ಒಂದು ಶ್ರದ್ಧೆಯು ಹಾಗೂ ಇನ್ನೊಂದು ಅನುಭವದ್ದು. ಒಂದು ಊರಿಗೆ ಕಾಲದಾರಿಯಿಂದ ಹೋದರೆ ಕೇವಲ 3 ಮೈಲಿಗಳ ಅಂತರವಿರುತ್ತದೆ. ಮೋಟಾರಿನ ರಸ್ತೆಯಿಂದ 10-12 ಮೈಲಿಗಳು ಅಂತರವಿರುತ್ತದೆ. ಶ್ರದ್ಧೆಯು ಕಾಲದಾರಿಯಂತೆ ಇರುತ್ತದೆ. ಆ ದಾರಿಯಿಂದ ಹೋದರೆ ಅಂತರ ಕಡಿಮೆ ಆಗುತ್ತದೆ. ಮೋಟಾರಿನ ಮಾರ್ಗವು ಅನುಭವದ ಮಾರ್ಗವಿರುತ್ತದೆ. ಮೋಟಾರು ರಸ್ತೆಯಲ್ಲಿ ಕೆಟ್ಟಿತೆಂದರೆ ಅಥವಾ ದಾರಿಯಲ್ಲಿ ಏನಾದರೂ ಅಡೆತಡೆ ಉಂಟಾದರೆ ಪ್ರಗತಿ ಕುಂಠಿತವಾಗುತ್ತದೆ. ಶ್ರದ್ಧೆಯಿಂದ ಕಣ್ಣು ಮುಚ್ಕೊಂಡು ನನ್ನ ಗುರುನಾಥ ಏನು ಮಾಡ್ತಾನೋ ಎಲ್ಲ ನನ್ನ ಒಳಿತಕ್ಕೆ ಮಾಡ್ತಾನೆ, ನನ್ನ ಒಳಿತಕ್ಕೆ ಅವನು ಕರೆಸಿದ್ದಾನೆ, ಒಳಿತಕ್ಕೆ ಎಲ್ಲವೂ ಮಾಡುತ್ತಾನೆ ಅಂತ ಶ್ರದ್ಧೆಯಿಂದ ಹೋದರೆ ನಾವು ಬೇಗ ಅದನ್ನು ದಾಟ್ತೀವಿ. ಇಲ್ಲ ಈ ಮೋಟಾರ್ ರಸ್ತೆಯಲ್ಲಿ ಹೋದರೆ ಅಲ್ಲಿ ಈ ಅನುಭವ ಪಡ್ಕೊಳ್ಳೋಣ, ಈ ಅನುಭವದಲ್ಲಿ ಕಳೆದು ಹೋಗೋಣ ಅಂದರೆ ಏನಾಗುತ್ತೆ? ನಮ್ಮ ಪ್ರಗತಿ ಕುಂಠಿತ ಆಗತ್ತೆ. ಆದ್ದರಿಂದ ನಾವು ಆದಷ್ಟು ಮಟ್ಟಿಗೆ ಶ್ರದ್ಧೆಯ ಮಾರ್ಗವನ್ನೇ ಅನುಸರಿಸಬೇಕು. ಸದ್ಗುರುಗಳ ಶಬ್ದದ ಮೇಲೆ ವಿಶ್ವಾಸವನ್ನಿಟ್ಟು ಶ್ರದ್ಧೆಯಿಂದ ಹಾಗೂ ಪ್ರೇಮದಿಂದ ನಾಮ ತೆಗೆದುಕೊಳ್ಳಬೇಕು. ಮತ್ತೆ ಕೋಟ್ ಆ್ಯಂಡ್ ಕೋಟ್, ಸದ್ಗುರುಗಳ ಶಬ್ದದ ಮೇಲೆ ವಿಶ್ವಾಸವನ್ನಿಟ್ಟು ಅಂದರೆ ಯಾವ ಥರ ಪ್ರಶ್ನೆ ಮಾಡಬಾರ್ದು. ಇದ್ಯಾಕಪ್ಪ ಹಿಂಗೆ ಮಾಡ್ತೀವಿ, ಅದ್ಯಾಕಪ್ಪ ಹಂಗೆ ಮಾಡ್ತೀವಿ, ಇದ್ಯಾಕೆ ಹಿಂಗೆ ಬಂದುಬಿಟ್ಟಿದೆ, ಅದ್ಯಾಕೆ? ನೋ ಕ್ವೆಶನ್ಸ್ ಎಟ್ ಆಲ್ ವಿತ್ ಸದ್ಗುರು. ಅಟ್ ಫಸ್ಟ್ ಪ್ಲೇಸ್ ನೋ ಕ್ವೆಶನ್ಸ್, ದಟ್ ಈಸ್ ಓನ್ಲಿ ಶ್ರದ್ಧಾ. ಪ್ರಶ್ನೆ ಮಾಡದೇ ಇರುವುದು ಶ್ರದ್ಧಾ. ಪ್ರಶ್ನೆ ಮಾಡ್ತು ಅಂದರೆ ಮನಸ್ಸು ಬಂತಲ್ಲಿ. ಹೂ ಈಸ್ ಕ್ವೆಶ್ಚನಿಂಗ್ ದ ಸದ್ಗುರು? ಮೈಂಡ್ ಈಸ್ ಕ್ವೆಶ್ಚನಿಂಗ್. ಸೊ ಯು ಆರ್ ಯೂಸಿಂಗ್ your mind and brain. How Sadguru will help you to come out of that? Not to use your mind at all. उसको चाबी लगा के उनके चरणों में डाल दो. आप क्या करते हो, कहाँ लेके जाते हो, लेके जाओ महाराज, मैं आपके साथ आने को तैयार हूँ. ಮೀರಾಬಾಯಿ ಸುಮ್ಮನೆ ವಿಷ ಕುಡಿಲಿಲ್ಲ, ತನ್ನ ಗುರುನಾಥನ ಸ್ಮರಿಸಿ ವಿಷ ಕುಡೋದು ಅದು ಅಮೃತ ಆಗೋಯ್ತದು. ಅದು ವಿಷಪಾನ ಯಾರು ಮಾಡಿದ್ರು? ಅವರು ಗುರುಗಳು. ಅಂಥ ಒಂದು ಪ್ರಬಲವಾದ ಪರಮೋಚ್ಚ ಅವಸ್ಥೆಯ ಶ್ರದ್ಧೆ ಅದು. ಅಂಥ ಶ್ರದ್ಧೆಯನ್ನು ನಾವು ಹೊಂದಬೇಕು. ಗುರುನಾಥ ಅಪ್ಪ ನೀ ಏನು ಮಾಡ್ತೀಯೋ, ನನ್ನ ಸಲುವಾಗಿ ಮಾಡ್ತೀಯೋ, ಈ ಜಗತ್ತಿನಲ್ಲಿ ಜಗತ್ತೇನು ಬೇಕಾದ ಅನ್ಬೋದು ನಮಗೆ. ಹೂ ಕೇರ್ಸ್ ಅಬೌಟ್ ಇಟ್? ಸದ್ಗುರುನಾಥನ ಶಬ್ದದ ಹೊರತಾಗಿ ಇನ್ನೊಂದು ಶಬ್ದ ನನ್ನ ತಲೆ ಒಳಗೆ ಇನ್ನೊಬ್ರದ್ದು ಇಲ್ಲಿ ಬಂದು ರಿಂಗ್ ಟಿಂಗ್ 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 ಅನ್ನಬಾರದು. ಅದು ಆ ಮಟ್ಟದ ಶ್ರದ್ಧೆ ಇರಬೇಕು. ನನ್ನ ಸದ್ಗುರುನಾಥನ ಶಬ್ದವೇ ಪಿಂಗ್ ಮಾಡ್ತಿರ್ಬೇಕು ಯಾವಾಗಲೂ. ಇಟ್ ಶುಡ್ ಕೀಪ್ ಆನ್ ರಿಂಗಿಂಗ್ ಇನ್ ಯುವರ್ ಮೈಂಡ್. ವಾಟ್ ಯುವರ್ ಸದ್ಗುರುನಾಥ ಟೋಲ್ಡ್, ಹೌ ಟು ಈಟ್, ಹೌ ಟು ಸೇಟ್, ಹೌ ಟು ಸ್ಲೀಪ್, ವಾಟ್ ಟು ಟಾಕ್, ವಾಟ್ ನಾಟ್ ಟು ಟಾಕ್ ಆ್ಯಂಡ್ ವಾಟ್ ಆಲ್ ವರ್ಡ್ಸ್ ಈ ಯೂಸ್ಡ್. ಏನಾಗತ್ತವಾಗ ಅದು ಪ್ರಬಲವಾಗಿ ಕೆಲಸ ಮಾಡುತ್ತೆ. ದಟ್ ಶಕ್ತಿ ವಿಲ್ ವರ್ಕ್. ಪ್ರೇಮದಿಂದ ನಾಮ ತೆಗೆದುಕೊಳ್ಳಬೇಕು. ಇಂದಿನ ಬೋಧವಚನ ಭಗವಂತನ ನಾಮವನ್ನು ಸಿದ್ಧ ಮಾಡಿಕೊಡುವುದೇ ಸಂತರು ಜಗತ್ತಿನ ಮೇಲೆ ಮಾಡುವ ಬಹಳ ದೊಡ್ಡ ಉಪಕಾರವಾಗಿರುತ್ತದೆ. ಆ ಭಗವಂತನ ನಾಮ ಸಿದ್ಧ ಮಾಡಿ ಅವರು ಶಕ್ತಿಯನ್ನು ಹಾಕಿ ಕೊಟ್ಟು ನಮಗೆ ಕೊಟ್ಟಿರ್ತಾರೆ. ಶಕ್ತಿಯನ್ನು ನೀನು ಹೊಂದಿ ಅದರಲ್ಲಿ ಆನಂದದಿಂದ ಇರಪ್ಪ ಅಂತ ನಾವು ನೀವು ಎಲ್ಲರೂ ಸೇರಿ ಆ ಶಕ್ತಿಯನ್ನು ಹೊಂದಿ ಆ ಆನಂದದಲ್ಲಿ ಇರುವ ಪ್ರಯತ್ನವನ್ನು ಮಾಡೋಣ. ಸದಾ ಸರ್ವದಾ ನಾಮ ತಗೊಳ್ಳೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.